ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟಿ ಸ್ಟೈಲ್ನಲ್ಲಿ ಚಿಕನ್ ಮಸಾಲ ರೆಸಿಪಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, 1/4 ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ ಪೌಡರ್, 5 ಲವಂಗ, 1 ಇಂಚು ಶುಂಠಿ, ಖಾರದ ಪುಡಿ 3 ಸ್ಪೂನು, 3 ಗಡ್ಡೆ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ರುಬ್ಬಿ ಇಟ್ಕೋಬೇಕು. ಈ ಎಲ್ಲವನ್ನು ಸೇರಿಸಿ ನಾನು ರುಬ್ಬಿ ಇಟ್ಕೋತೀನಿ. ಇದಕ್ಕೆ 1 ಮೀಡಿಯಮ್ ಕಪ್ನಲ್ಲಿ ತೆಂಗಿನ ತುರಿ ಎಲ್ಲವನ್ನು ಒಟ್ಟಿಗೆ ಒಂದೇ ಸರಿ ಹಾಕಿ ರುಬ್ಬಿ ಮಿಕ್ಸಿ ಜಾರ್ಗೆ ಒಂದೇ ಸರಿ ಹಾಕಿ ರುಬ್ಬಿ ಇಟ್ಕೋತೀನಿ. ಇದಕ್ಕೆ ಗಸಗಸೆಯನ್ನು ಸೇರಿಸ್ಕೋಬೋದು. ಡ್ರೈ ರೋಸ್ಟನ್ನು ಸ್ವಲ್ಪ ಗಸಗಸೆಯನ್ನು ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಅಥವಾ ಬೇಬಿ ಗೋಡಂಬಿಯನ್ನು ಒಂದು 2ರಿಂದ 3 ಸ್ಪೂನ್ನಷ್ಟು ಬೇಬಿ ಗೋಡಂಬಿಯನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಒಂದು ಹದದಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಬಿಸಿಗೆ ಇಟ್ಟು ಚಿಕನನ್ನು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ 2 ಸ್ಪೂನ್ನಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1 kg ಚಿಕನನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. 1 kg ಚಿಕನಿಗೆ 2 ಸ್ಪೂನ್ನಷ್ಟು ಉಪ್ಪನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೀನಿ. ಆಗ ಕಂಪ್ಲೀಟಾಗಿ ಚಿಕನ್ನು ಒಗ್ಗರಣೆಗೆ ಇದನ್ನು ಉಪ್ಪನ್ನು ಹಾಕಿದ್ರೆ ಚಿಕನ್ ಕೂಡ ಉಪ್ಪನ್ನು ಹಿಡಿಯುತ್ತೆ. ಕಂಪ್ಲೀಟಾಗಿ ಚಿಕನ್ನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಚಿಕನನ್ನು ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಚಿಕನ್ನಲ್ಲಿ ಇದ್ದರೆ ಸ್ವಲ್ಪ ಚಿಕನ್ದು ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಆದಷ್ಟು ಡ್ರೈ ಮಾಡ್ಕೊಳ್ಳಿ. ಚಿಕನ್ನು ಚೆನ್ನಾಗಿ ಡ್ರೈ ಆಗಬೇಕು. ಅದು ಪಟಪಟ ಅಂತ ಸಿಡಿಬೇಕು. ಚಿಕನ್ನು ಕಂಪ್ಲೀಟಾಗಿ ಡ್ರೈ ಆದಾಗ ಗೊತ್ತಾಗುತ್ತೆ. ಆಗ ಅದಕ್ಕೆ ಮಸಾಲವನ್ನು ಸೇರಿಸಿ ಒಂದು 5 ನಿಮಿಷ ಓಪನ್ ಆಗಿಯೇ ಕುದಿಯೋದಕ್ಕೆ ಬಿಡಬೇಕು. ನಾನಿಲ್ಲಿ 15ರಿಂದ ಒಂದು 20 ನಿಮಿಷದವರೆಗೂ ಹಾಗೇ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಚಿಕನನ್ನೇ ಬೇಯಿಸ್ಕೊತೀನಿ. ಇನ್ನೊಂದು ಕಡೆ ನೋಡ್ತಾ ಇದ್ದೀರಲ್ಲ, ಒಗ್ಗರಣೆಯನ್ನು ರೆಡಿಯಾಗಿದೆ. ಇಲ್ಲಿ 3 ಪಾವ್ನಷ್ಟು ಒಗ್ಗರಣೆ ಅನ್ನವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ರೆಸಿಪಿ ವಿಡಿಯೋ ಮೂಲಕ ಅದನ್ನು ತಿಳಿಸ್ಕೊಡ್ತೀನಿ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.